ನಮಸ್ಕಾರ ಶಿವಮೊಗ್ಗ, ನಾನು ನಿಮ್ಮ ಶಿವಮೊಗ್ಗದ ಹುಡುಗ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದು ಬ್ಲಾಗನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಓಕೆ, ಇವತ್ತು ಮತ್ತೆ ಈವ್ನಿಂಗ್ ಬ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ನಾನಿವಾಗ ನೋಡ್ಬೋದು ಇಲ್ಲಿ ಈ ರೋಡಲ್ಲಿ ಬರ್ತಾ ಇದ್ದೀನಿ, ಅಂದರೆ ಮ್ಯಾಕ್ಸ್ ಹಾಸ್ಪಿಟ್ಲ್ ಇದೆ ಅಲ್ವಾ, ಅಲ್ಲಿಗೆ ಹೋಗೋ ರೋಡ್ ಇದು ನೋಡಿ. ಇವಾಗ ಹೋಗ್ತಾ ಇರೋದು ಗೋಪಿ ಸರ್ಕಲ್. ನಾ ಪ್ರತಿಯೊಂದು ಬ್ಲಾಗಲ್ಲಿ ಈವ್ನಿಂಗ್ ಟೈಮ್ ಬರುವಾಗ ಗೋಪಿ ಸರ್ಕಲ್ ತೋರಿಸೋಕ್ಕೆ, ಇವತ್ತು ಬಂದುಬಿಟ್ಟು ಗೋಪಿ ಸರ್ಕಲ್ಗೆ ಎಂಟ್ರಿ ಕೊಟ್ಟು ಹೂವೆಲ್ಲ ಹಾಕಿರ್ತಾರಲ್ಲ ಫ್ರೆಂಡ್ಸ್, ಅಲ್ಲಿಗೆ ಹೋಗ್ತೀನಿ. ಅಲ್ಲಿನ ಸೀದಾ ಹೋದರೆ ಸೀದಾ ಮತ್ತು ಮಾರ್ಕೆಟಿಗೆ ಹೋಗ್ತೀವಿ. ಜಸ್ಟ್ ಒಂದು ಸೆವೆನ್ ಅಪ್ ಎಲ್ಲ ಪಾಂಟ ಕೊಡಿದೆ, ಹಾಗಾಗಿ ಅಲ್ಲಿ ವಿಡಿಯೋ ಮಾಡಬೇಕಿತ್ತು ಬಟ್ ಮಾಡಲಿಲ್ಲ. ಯಾಕಂದರೆ ಸ್ಕ್ಯಾನರ್ ಮಾಡಬೇಕಿತ್ತು, ಇದೇ ಫೋನಿಂದ ಸ್ಕ್ಯಾನ್ ಮಾಡೋಕ್ಕೋಸ್ಕರ ವಿಡಿಯೋನ ಮಾಡೋಕ್ಕಾಗಿಲ್ಲ ಗಾಯ್ಸ್. ಓಕೆನಾ, ಹೋಗೋಣ ಮುಂದೆ. ನೋಡಿ ಇಲ್ಲಿ ಜನ ಯಾರು ಇಲ್ಲ ಫ್ರೆಂಡ್ಸ್. ನಾಳೆ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತೀನಿ. ಏನಪ್ಪ ಅಂತಂದರೆ, ಇವತ್ತು ಮ್ಯಾಚ್ ಇದಾವಲ್ವಾ, ಇವತ್ತು ಯಾವ್ದು ಗೆಲ್ಲುತ್ತೆ IPL ಅಲ್ಲಿ, ಮತ್ತು ನೆಕ್ಸ್ಟು RCB, ಮತ್ತು ಇವತ್ತು ಯಾವ್ದು ಗೆಲ್ಲುತ್ತಲ್ವ ಅದ್ರ ಮೇಲೂ ಲಾಸ್ಟ್ ಮ್ಯಾಚ್ ಬೀಳುತ್ತೆ. ಹಾಗಾಗಿ ಪಬ್ಲಿಕಲ್ಲಿ ಇಲ್ಲಿ ನಿಂತ್ಕೊಂಡಿರ್ತಾರಲ್ವ, ಪ್ರತಿಯೊಬ್ಬರನ್ನು ಕೇಳೋದು. ಓಕೆ, ಅಂದರೆ ಯಾವ ಟೀಮ್ ಗೆಲ್ಲುತ್ತೆ, ನಿಮ್ಗೆ ಯಾವ ಟೀಮ್ ಇಷ್ಟ ಅಂತ ಜನಗಳ ರಿಯಾಕ್ಷನ್ನ ಚೆಕ್ ಮಾಡೋದು. ಓಕೆ, ಈ ಒಂದು ಬ್ಲಾಗನ್ನು ಫಾಲೋ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಗೈಸ್. ಫ್ರೆಂಡ್ಸ್, ನಾನು ಸೀದಾ ಹಿಂಗೆ ಬಂದೆ ನೋಡಿ, ಹಿಂಗೆ ತಿರುಗಿದೆ ಸ್ಟೇಟ್ ಕಾಣೋದೆ ಗೋಪಿ ಸರ್ಕಲ್ಲು. ಈ ಕಡೆ ತಿರುಗಿದ್ರೆ ಇಲ್ಲೊಂದು ಕಾರ್ ನಿಂತದೆ ನೋಡಿ, ಇಲ್ಲೆಲ್ಲ ಬಾಡಿಗೆ ಕಾರ್. ಓಕೆನಾ, ಇವಾಗ ಜಸ್ಟ್ ಅವ್ರನ್ನ ಹೋಗಿ ಕೇಳೋಣ. ತುಂಬ ಹುಡುಗರ ಕನಸು ಅದು ಕಾರು, ಅಂದರೆ ಇವಾಗ ನಾನು ಸ್ವಂತ ಕಾರ್ ತೊಗೊಂಡು ಬಾಡಿಗೆ ಎಲ್ಲ ಬೋರ್ಡ್ ಮಾಡಿಸ್ಬೇಕು ಅನ್ನೋದು ತುಂಬ ಹುಡುಗರ ಕನಸು. ಇವಾಗ ಕೇಳೋಣ ಬನ್ನಿ, ಎಷ್ಟು ಅರ್ನ್ ಆಗುತ್ತೆ ಮಂತ್ಲಿ ಅಂತ. ಹಂಗೆ ಜಸ್ಟ್ ಕ್ಯಾಶುವಲ್ ಆಗಿ. ಸರ್, ವಿಡಿಯೋ ಮಾಡ್ತಾಯಿದ್ದೀನಿ, ಮಾಡ್ಬೋದಲ್ಲ ವಿಡಿಯೋ? ಮಾಡಿ ಸರ್, ಇಲ್ಲಿ ಡೈಲಿ ಇಲ್ಲೇ ಇದು ಮಾಡ್ತೀರಾ ಪಾರ್ಕಿಂಗು? ಸ್ವಂತ ಗಾಡಿ ನಿಮ್ದೇನಾ? ಹೌದೌದು. ಮಂತ್ಲಿ ಎಷ್ಟಾಗುತ್ತೆ ಸರ್? ಬಾಡಿಗೆ ಹೆಂಗೆ ಸಿಗ್ತವೆ? ಬಾಡಿಗೆ ಎಲ್ಲ ಸಿಗೋಲ್ಲ ಸರ್, ಈಗ ಕಡಿಮೆ ಆಗಿದೆ ಬಾಡಿಗೆ. ಈಗೆಲ್ಲ ಕಡಿಮೆನಾ? ಇವಾಗ ಮಳೆ ಟೈಮಲ್ಲಿ ಟೂರಿಸ್ಟ್ ಟೈಮ್ ಜಾಸ್ತಿ ಅಲ್ಲ? ಅಂದರೆ ಟೂರಿಸ್ಟ್ ಟೈಮ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನು ಮಳೆ. ಹಾಂ, ಆಗುತ್ತಾ? ಎಷ್ಟಾಗ್ಬೋದು ಸರ್ ಮಿನಿಮಮ್ಮು? ಮಿನಿಮಮ್ ಆಗುತ್ತೆ ಒಂದು 200-210 ಕಿಲೋಮೀಟ್ರ್ ಸಿಗುತ್ತೆ ಬಾಡಿಗೆ. 210 ಕಿಲೋಮೀಟ್ರ್ ಸಿಗುತ್ತೆ. ಇಷ್ಟೇ ಪ್ರೈಸ್ ಅಮೌಂಟ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಅಂದಾಜಿಗೆ ಹೇಳೋಕ್ಕಾಗೋದಿಲ್ಲ. ಅಂದರೆ ವೀಕ್ಷಕರು ನೋಡ್ತಾ ಇದ್ದಾರೆ ಇವಾಗ ತುಂಬ ಜನ ಹುಡುಗರು, ಹಂಗಾಗಿ ಅವರಿಗೆ ಎಷ್ಟು ಆಗ್ಬೋದು ಮಂತ್ಲಿ ಅಂತ ಗಾಡಿ ಮಾಡೋರಿಗೆ? ಇಲ್ಲ ಗಾಡಿ ಮಾಡೋರಿಗೆ ಅಂದರೆ ಇದರಲ್ಲಿ ಏನೀಗ ಇಲ್ಲ, ಶಕ್ತಿ ಯೋಜನೆ ಆದಮೇಲೆ ಟೂರಿಸ್ಟ್ ಎಲ್ಲ ಬಿದ್ದೋಗ್ಬಿಡ್ತು, ಈಗ ಎಲ್ಲ ಬಿದ್ದೋಗಿದೆ. ಅದೇ ಫ್ರೀ ಬಸ್ ಅದರಿಂದ. ಹೌದು, ಏನು ನಡೀತಾ ಇಲ್ಲ ಈಗ, ಅಷ್ಟೇನು ಇದು ಇಲ್ಲ, ಆದಾಯ ಲಾಭ ಏನಿಲ್ಲ. ಏನು ಗೊತ್ತಾ, ಓನ್ ಗಾಡಿ ಇಟ್ಕೊಂಡವ್ರಿಗೆ ಸ್ವಲ್ಪ ಲಾಭ ಇದೆ, ನೀವು ಡ್ರೈವರ್ ಇಟ್ಕೊಂಡು ಮೇಂಟೈನ್ ಮಾಡೋಕ್ಕಾಗಲ್ಲ ಈಗ. ಡ್ರೈವರ್ ಅವರಿಗೂ ಮತ್ತೆ ಕೊಡ್ಬೇಕಲ್ಲ, ಡ್ರೈವರ್ ಚಾರ್ಜ್ ಅವರಿಗೆ 100 ರೂಪಾಯಿ ಕೊಡ್ಬೇಕಾಗತ್ತೆ ಡೈಲಿ. ಏನಿಲ್ಲ ಅಂದ್ರೂ 500 ರೂಪಾಯಿ ಅವರಿಗೆ ಹೋಗುತ್ತೆ. ಹೌದು, ಹಾಗಾಗಿ ಏನು ವರ್ಕೌಟ್ ಆಗ್ತಾ ಇಲ್ಲ. ಓಕೆ, ಥ್ಯಾಂಕ್ಸ್ ಸರ್. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ವಾ? ಇವಾಗ ನಾನು ಲೈವಲ್ಲೇ ಅವ್ರ ಜೊತೆ ಮಾತಾಡಿದ್ದೀನಿ, ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇವಾಗ ಹೋಗೋಣವಾ ಮುಂದೆ. ಈ ಥರ ನಿಮಗೆ ಚಿಕ್ಕ ಅಪ್ಡೇಟ್ಗಳು ಸಿಗ್ತಾ ಇರ್ತವೆ ನನ್ನ ಒಂದು ಬ್ಲಾಗನ್ನು ಫಾಲೋ ಮಾಡೋದ್ರಿಂದ. ಓಕೆ ಗೈಸ್, ತುಂಬ ಜನ ನೋಡ್ತಾ ಇರ್ತಾರೆ ಆ ಕಡೆ ಈ ಕಡೆ ಎಲ್ಲ, ತಲೆ ಕೆಡ್ಸೋಣಲ್ಲ. ಬಟ್ ಯಾಕಂತಂದರೆ ನಾನು ಒಬ್ಬ ವಿಡಿಯೋ ಕ್ರಿಯೇಟರ್ ಆ್ಯಂಡ್ ಬ್ಲಾಗರ್, ಹಾಗಾಗಿ ಡೈಲಿ ಈ ಥರ ವಿಡಿಯೋ ಮಾಡ್ತಾ ಹೋಗ್ತಿರ್ತೀನಿ ರೋಡಲ್ಲಿ. ಬ್ರೋ ಹಾಯ್ ನೋಡಿ, ಹಾಯ್ ಬ್ರೋ. ಫ್ರೆಂಡ್ಸ್, ನೋಡ್ತಾರಲ್ವಾ, ತುಂಬ ಜನ ನೋಡ್ತಿರ್ತಾರೆ. ಬನ್ನಿ ಇವಾಗ ಸ್ಟ್ರೇಟ್ ಹೋಗಿ ಇಲ್ಲಿಂದ ಈ ಕಡೆ ಬರೋಣ, ಅಂದರೆ ಹೂವಿನ ಮಾರ್ಕೆಟ್ಗೆ ಹೋಗೋಣ ಗಾಯ್ಸ್. ಫ್ರೆಂಡ್ಸ್, ಹಿಂಗೆ ಡೈರೆಕ್ಟ್ ಹೋಗ್ತಾ ಇದೆ. ಇಲ್ಲಿ ಆಟೋ ಡ್ರೈವರ್ ಇದ್ದಾರೆ ನೋಡಿ, ಇವಾಗ ಅವ್ರ ಜೊತೆ ಮಾತಾಡೋಣ. ಸರ್, ನಿಮ್ದೇನೆ ಇದು ಗಾಡಿ? ಹೌದು ಸರ್, ಗಾಡಿ ನಮ್ದು. ಸರ್, ಇಲ್ಲಿ ಶಿವಮೊಗ್ಗದಲ್ಲಿ ಡೈಲಿ ಅಂದರೆ ಎಷ್ಟು ಗಂಟೆಗೆ ಬರ್ತೀರಾ? ಬೆಳಗಿನ ಜಾವ ಒಂದೊಂದ್ಸಲ 4 ಗಂಟೆಗೆ ಬರ್ತಾನೆ ಎಲ್ಲ ರೈಲ್ವೆ ಸ್ಟೇಷನ್ಗೆ. ಬೆಳಿಗ್ಗೆ? ಹಾಂ ಸರ್. ನೈಟ್ ಹೋಗೋದು? ಸಂಜೆ 7-7ವರೆಗೆ ಹೋಗ್ಬಿಡ್ತಾನೆ. ಅಂದರೆ ಶಿವಮೊಗ್ಗದಲ್ಲಿ ನೈಟ್ ಎಷ್ಟೋ ತನಕ ಇರ್ತಾವೆ ಇವಾಗ ಆಟೋ? ನೈಟ್ ಫುಲ್ಲೆಲ್ಲ ಇರ್ತಾವೆ ಸರ್, 24/7. ಹೌದು. ಓಕೆ ಸರ್, ಡೈಲಿ ಎಷ್ಟಾಗುತ್ತೆ ನಿಮಗೆ ಆದಾಯ? ಅಂದ್ರೆ ಈಗ ಸುಮಾರು ಗಾಡಿಗಳಾಗಿದಾವಲ್ಲ. ಹಾಂ, ಬೇಜಾನಾಗಿದ್ದಾವೆ. ಹೌದು, ಹಂಗಾಗಿ ಸುಮಾರು ಬೇಜಾನ್ ಗಾಡಿಗಳಾಗಿದಾವು. ನಮಗೆ ಸ್ವಂತ ಗಾಡಿ ಅಲ್ಲ, ಅಷ್ಟು ಮಾಡ್ಕೊಂಡು ಹೋಗೋದು, ತಲೆ ಕಡ್ಸ್ಕೊಳೋದು ಏನಿಲ್ಲ. ಒಟ್ಟು ಜೀವನ ನಡ್ಸೋಕ್ಕಾಗುತ್ತೆ? ನಡ್ಸೋಕ್ಕಾಗುತ್ತೆ ಸರ್, ಏನು ತೊಂದರೆ ಏನಿಲ್ಲ. ಜೀವನ ನಡ್ಸೋಕ್ಕಾಗುತ್ತೆ. ನೀವು ಯಾರು ಫ್ಯಾನು ಸರ್? ಆಟೋ ಡ್ರೈವರ್ ಫ್ಯಾನ್? ಯಾವ ಹೀರೋ ಫ್ಯಾನು? ಇಲ್ಲಿ ಅಂತ ಇದೇನಿಲ್ಲ ಸರ್, ನಾವು ಅದೇ ಸ್ವಲ್ಪ ಶಂಕರ್ನಾಗನ್ ಫೋಟೋ ಹಾಕೊಂಡಿರ್ತಾರಲ್ಲ. ಹಾಂ, ಶಂಕರ್ನಾಗನ್ ಸರ್. ಸರಿ, ಥ್ಯಾಂಕ್ಸ್ ಬ್ರೋ. ಬಾಡಿಗೆ ಬಂತು. ಓಕೆ, ಥ್ಯಾಂಕ್ಸ್. ಫ್ರೆಂಡ್ಸ್, ನೋಡಿದಲ್ವಾ, ಆಟೋ ಡ್ರೈವರ್ ಜೊತೆ ಕೂಡ ಮಾತಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಕೇಳಿದರೆ ಚೆನ್ನಾಗಿ ಮಾತಾಡ್ತಾರಲ್ವಾ, ಯಾರು ಕೂಡ ಬೇಜಾರಾಗೋದಿಲ್ಲ. ಓಕೆ, ಇವಾಗ ನಮ್ಮ ಒಂದು ಸರ್ಕಲ್ಲು, ನಾನು ಇವಾಗ ಡೈರೆಕ್ಟ್ ಹೋಗೋದಿಲ್ಲ, ಈ ಕಡೆ ಲೆಫ್ಟ್ ಹೋಗ್ತೀನಿ. ಓಕೆ ಗೈಸ್, ಬನ್ನಿ. ನೋಡಿ ಫ್ರೆಂಡ್ಸ್, ಆ ಕಡೆ ಹೋಗ್ಬೇಕಿತ್ತು ನಾನು ಇವಾಗ ಈ ರೋಡಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ, ಇಲ್ಲಿ ಯಾರು ಕೂಡ ಇಲ್ಲ. ಓಕೆನಾ, ತುಂಬ ಜನ ಯಾರು ಇಲ್ಲ ಇಲ್ಲಿ. ಈ ರೋಡಲ್ಲಿ ಹೋಗೋಣ ಇವಾಗ. ಫ್ರೆಂಡ್ಸ್, ಹಿಂಗೆ ತಿರುಗಿಸಿದ್ರೆ ನೋಡ್ಬೋದು, ಕಸ್ತೂರಬಾ ಬಾಲಕಿ ಪದವಿ ಪೂರ್ವ ಕಾಲೇಜ್ ಬಾಲಿಕಾ. ಓಕೆನಾ,
ಈ ಕಡೆ ಬಂದರೆ ಮಹಾತ್ಮ ಗಾಂಧಿ ಉದ್ಯಾನವನ ಇದೆ ಶಿವಮೊಗ್ಗದ್ದು. ಈ ಒಂದು ಉದ್ಯಾನವನಕ್ಕೆ ವಿಸಿಟ್ ಕೊಡೋಣವಾ ಬೇಡ, ಇನ್ನೊಂದ್ಸಲ ಟೈಮ್ ಇದೆ ಬರೋಣ ಗೈಸ್. ಓಕೆನಾ, ನೀವು ಈ ಒಂದು ಪ್ಲೇಸನ್ನು ನೋಡಿದ್ದೀರಾ ಅಂದರೆ ಶಿವಮೊಗ್ಗದಲ್ಲಿ ಇಲ್ಲಿ ಬಂದಿದ್ದೀರಾ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಓಕೆ ಗೈಸ್, ನೋಡಿ ಈ ಕಡೆ ನಾನು ತಿರುಗಿಸ್ತೀನಿ. ಇವಾಗ ಇದೇ ಉದ್ಯಾನವನ, ಇಲ್ಲಿ ಕಾಣ್ತಾ ಇದೆ ನಿಮಗೆ ವ್ಯೂ ನೋಡಿ. ಅಲ್ಲೇ ಒಳಗಡೆ ಹೋಗಬೇಕು ಫ್ರೆಂಡ್ಸ್. ಹೂವಿನ ಮಾರ್ಕೆಟಿಗೆ ಈ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಂತ ನನಗೆ ಗೊತ್ತಾಗ್ತಲ್ಲ, ಕನ್ಫ್ಯೂಷನ್ ಆಗ್ತಾ ಇದೆ ಗೈಸ್. ಓಕೆನಾ ಬ್ರದರ್, ಇಲ್ಲಿ ಹೂವಿನ ಮಾರ್ಕೆಟಿಗೆ ಆ ಕಡೆ ಈ ಕಡೆಗ ಗೈಸ್ ಡೈರೆಕ್ಟ್ ರೋಡು. ಈ ಕಡೆ ಹೋದರೆ ಮಾರ್ಕೆಟ್ ಕೂಡ ಸಿಗುತ್ತೆ, ಮತ್ತು ಹೂವಿನ ಮಾರ್ಕೆಟಿಗೆ ಹೋಗ್ತೀನಿ ಅಂತ ಹೇಳಿದ್ದೆ ನಾನು ನಿಮಗೆ. ಇವಾಗ ಅದೇ ರೋಡಲ್ಲಿ ಹೋಗ್ತಾ ಇದೆ ನೋಡಿ. ನಿಮಗೆ ಪ್ರತಿಯೊಂದು ಲೊಕೇಶನ್ನ ನಾನು ತೋರಿಸ್ತಾ ಇರ್ತೀನಿ ಮತ್ತು ಅಪ್ಡೇಟ್ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್. ಓಕೆ, ನನ್ನ ಬ್ಲಾಗ್ನ ಫಾಲೋ ಮಾಡ್ತಾಯಿರಿ. ತುಂಬ ಜನ ನೋಡ್ತಾ ಇರ್ತಾರೆ, ಬಟ್ ಚಿಲ್ ಗೈಸ್, ಚಿಲ್. ಓಕೆ ನೋಡಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಡೈರೆಕ್ಟಾಗಿ ನಾನು ಇವಾಗ ಹೂವಿನ ಮಾರ್ಕೆಟಿಗೆ ಎಂಟ್ರಿ ಕೊಟ್ಟಿದ್ದೀನಿ. ನೋಡಿ ಸೈಕಲ್ ಹೆಂಗೆ ಹೋಗ್ತಾ ಇದ್ದಾರೆ ಬ್ಯಾಗ್ ಹಾಕ್ಕೊಂಡು ಅಂತ ಗೈಸ್. ಇಲ್ಲಿ ಬಂದರೆ ಸಿಕ್ಕಾಪಟ್ಟೆ ಸ್ಮೆಲ್, ಅಂದರೆ ಫ್ಲವರ್ ಸ್ಮೆಲ್ ಸಿಕ್ಕಾಪಟ್ಟೆ ಇರುತ್ತೆ ಗೈಸ್. ಓಕೆ ನೋಡಿ, ಫ್ಲವರ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇವಾಗ ಒಳಗಡೆ ಹೋಗೋಣ, ಹೇಗಿದೆ ಏನು ಪ್ರತಿಯೊಂದು ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ ಮಾಲಿ ಹೆಂಗೆ ಮಾಡಿದಾರೆ ಅಂತ. ಇಲ್ಲಿ ಡಿಫ್ರೆಂಟ್ ಮಾಲಿ ಗೈಸ್, ಸಕ್ಕತ್ತಾಗಿದ್ದಾವೆ ಮಾಲಿ ಮಾತ್ರ. ನೋಡಿ ಇಲ್ಲಿ ಬರ್ತಾ ಇದ್ದಾರೆ, ಕರೀತಾರೆ ಬನ್ನಿ ಬನ್ನಿ ಅಂತ ಕರೀತಾರೆ ಗೈಸ್. ಓಕೆನಾ, ನೋಡಿ ನಾನು ಇವಾಗ ಮಾರ್ಕೆಟಿಗೆ ಎಕ್ಸಾಕ್ಟಾಗಿ ಇವಾಗ ಮಾರ್ಕೆಟಿಗೆ ಎಂಟ್ರಿ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಡೈಲಿ ಅಂದರೆ ಮೊನ್ನೆ ಬಂದಾಗ ಈ ರೋಡಲ್ಲಿ ಬಂದಿದ್ದೆ ಗೈಸ್ ನಾನು. ನಿನ್ನೆ ಬ್ಲಾಗು ಮತ್ತು ನಿನ್ನೆ ಬ್ಲಾಗು ಈ ರೋಡಲ್ಲಿ ಬಂದಿದ್ದೆ. ಇವಾಗ ಮಾರ್ಕೆಟಿಗೆ ಎಂಟ್ರಿ ಕೊಟ್ಟೆ ನೋಡಿ. ಇವಾಗ ಈ ಕಡೆ ಒಳಗಡೆ ಹೋಗ್ಬೇಕು ಗೈಸ್. ಓಕೆನಾ, ನೋಡಿ ಈ ಕಡೆ ರೋಡಲ್ಲಿ ಇವಾಗ ನಾನು ಹೋಗ್ಬೇಕಾಗಿರೋದು. ಇವಾಗ ರೋಡ್ ಬಂದುಬಿಟ್ಟು ಈ ಕಡೆ ಡೈರೆಕ್ಟ್ ಸೀದಾ ಅಲ್ಲಿ ಭದ್ರಾವತಿ ಹೋಗೋ ಗಾಡಿಗಳಿದಾವೆ ಅಂತ ನಾನು ನಿಮಗೆ ಅವತ್ತೇ ಅಪ್ಡೇಟನ್ನು ಕೊಟ್ಟಿದ್ದೆ ಗೈಸ್. ಓಕೆ, ಬನ್ನಿ ಇವಾಗ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ ಫ್ರೆಂಡ್ಸ್. ಸ್ವಲ್ಪ ಕೆಲಸ ಇತ್ತು ಆ ಕಡೆ ಲಾಸ್ಟಲ್ಲಿ, ನೋಡೋಣ ಬನ್ನಿ ಅಲ್ಲಿ ಹೋಗೋಣ. ಅಕಸ್ಮಾತ್ ಏನಾದರೂ ಅಲ್ಲಿ ಓಪನ್ ಇಲ್ಲ ಶಾಪು ಅಂತ ಅಂದರೆ ಮತ್ತೆ ನಾನು ಇದೇ ರೋಡಲ್ಲಿ ಬರ್ತೀನಿ. ಓಕೆನಾ, ಸಿಗೋಣ ಮುಂದೆ ಫ್ರೆಂಡ್ಸ್. ಇನ್ನೊಂದೇನಪ್ಪ ಅಂತಂದರೆ ಆಲ್ಬಮ್ ಮಾಡ್ಸಕ್ಕೆ ಕೊಟ್ಟಿದ್ದೆ ನಾನು, ಇವಾಗ ಕೇಳಕ್ಕೆ ಹೋಗ್ತಾ ಇದ್ದೀನಿ. ಅದು ರೆಡಿ ಆಗಿದೆಯಾ ಇಲ್ವಾ ಅಂತ, ಯಾಕಂದರೆ ರೆಡಿ ಆಗಿದೆ ಅಂತ ಹೇಳಿದ್ರು ಅಮೌಂಟ್ ಕೊಡ್ಬೇಕಿತ್ತು ಬಟ್ಟು, ಹಂಗಾಗಿ ಇವಾಗ ಅದೇ ಕಡೆ ಹೋಗ್ತಿದ್ದೀನಿ ಗೈಸ್. ಬನ್ನಿ, ಇಲ್ಲೇ ಬಂದಿದ್ದೀನಿ, ಅಂತರ ಇದ್ದೀನಿ, ಏನು ದೂರ ಏನಿಲ್ಲ ಗೈಸ್. ಓಕೆನಾ, ಅಂತರ ಇದ್ದೀನಿ, ಏನು ದೂರ ಇಲ್ಲ ಬ್ರೋ. ಆಯ್ ಓಕೆ, ಅವರು ಬ್ರದರ್ ನಂಗೆ ಗೊತ್ತು, ಹಂಗಾಗಿ ಆಯ್ ಅಂತ ಮಾಡಿದೆ, ಯಾಕಂದರೆ ಮೊಬೈಲ್ ತೊಗೊಂಡಿದ್ದೆ. ಸ್ಟುಡಿಯೋ ಓಪನ್ ಇಲ್ಲ ಗೈಸ್. ಓಕೆ ನೋಡಿ, ಸ್ಟುಡಿಯೋ ಓಪನ್ ಇಲ್ಲ ಇವಾಗ, ಇನ್ನೊಂದು ಟೈಮ್ ಬರಬೇಕಾಗುತ್ತೆ. ಇವಾಗ ಇದೆ ಕೆಳಗಡೆಗೆ ನಾನು ಕೊಟ್ಟಿರೋದು, ಅಂದರೆ ಓಪನ್ ಇಲ್ಲ ಇವಾಗ. ನಾನು ಹೋಗ್ಬೇಕಾಗಿರೋದು ಇನ್ನೊಂದು ಸ್ವಲ್ಪ ಮುಂದ್ಗಡೆ ಗೈಸ್. ಓಕೆ, ನಾನು ಅಲ್ಲಿ ಹೋಗಬೇಕು. ಈ ಒಂದು ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಸಿಗೋಣ ನೆಕ್ಸ್ಟ್ ಈವ್ನಿಂಗ್, ಅಂದರೆ ನೆಕ್ಸ್ಟ್ ಡೇ ಈವ್ನಿಂಗ್ ಸಿಗೋಣ. ಈ ಒಂದು ಬ್ಲಾಗ್ನ ಎಂಡ್ ಮಾಡ್ತೀನಿ, ಸಪೋರ್ಟ್ ಮಾಡಿ ಗೈಸ್.